ನಮಸ್ಕಾರ ಸ್ನೇಹಿತರೆ, ರೇಷನ್ ಕಾರ್ಡ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದರೆ ನೀವು ಪ್ರತಿಯೊಬ್ಬರು ವಿಡಿಯೋ ಕೊನೆವರೆಗೂ ನೋಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಸಾಕಷ್ಟು ಹೊಸ ರೂಲ್ಸ್ಗಳು ಬಂದಿದ್ದಾವೆ. ನೀವು ಕೆಲವೊಂದು ತಪ್ಪುಗಳನ್ನು ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ರದ್ದು ಕೂಡ ಆಗುತ್ತೆ. ರೇಷನ್ ಕಾರ್ಡ್ ಅನ್ನುವಂಥದ್ದು ತುಂಬಾನೇ ಮುಖ್ಯ. ನೀವು ರೇಷನ್ ಅಂಗಡಿಗೆ ಹೋಗಿ ರೇಷನ್ ತಗೋಬೇಕಂದ್ರೆ ನಿಮಗೆ ತುಂಬಾನೇ ಉಪಯೋಗ ಆಗುತ್ತೆ. ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಮತ್ತೆ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಆಸ್ಪತ್ರೆಗಳಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ನಿಮಗೆ ಆಪರೇಷನ್ ಎಲ್ಲ ಫ್ರೀಯಾಗಿ ಮಾಡ್ತಿರ್ತಾರೆ. ಅದರಿಂದ ಈ ಒಂದು ರೇಷನ್ ಕಾರ್ಡು ತುಂಬಾನೇ ಇಂಪಾರ್ಟೆಂಟು. ನೀವು ರೇಷನ್ ಕಾರ್ಡನ್ನು ರದ್ದಾಗದೆ ನೋಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಈ ವಿಡಿಯೋ ತುಂಬಾನೇ ಮುಖ್ಯವಾದ ವಿಡಿಯೋ ಆಗಿದೆ. ಪ್ರತಿಯೊಬ್ಬರು ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಮತ್ತು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ನೋಡಿ, ರೇಷನ್ ಕಾರ್ಡ್ ಕುರಿತು ಇದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಕೋಬಹುದು. ಈ ತಪ್ಪನ್ನೇನಾದ್ರೂ ನೀವು ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ, ಹುಷಾರಾಗಿರಿ ಅಂತ ಸರ್ಕಾರದವರ ನಿಮಗೆ ವಾರ್ನಿಂಗ್ ಆದ್ರೆ ಕೊಟ್ಟಿರುವಂತದ್ದು. ರೇಷನ್ ಕಾರ್ಡ್ದಾರರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಗಂಭೀರವಾದ ಎಚ್ಚರಿಕೆಯನ್ನಾದ್ರೆ ಕೊಟ್ಟಿದೆ. ನೀವೇನಾದ್ರೂ ಈ ಒಂದು ತಪ್ಪು ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗಲಿದೆ ಎನ್ನುವ ಎಚ್ಚರಿಕೆ ಕೊಟ್ಟಿರುವಂತದ್ದು. ರಾಜ್ಯದಲ್ಲಿ APL ಹಾಗೂ BPL ಕಾರ್ಡ್ಗೆ ಸಂಬಂಧಿಸಿದಂತೆ ಮತ್ತೊಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಇದು ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ. ಈ ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ನಿಮ್ಮ ರಿಲೇಷನ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಇರುತ್ತೋ ಅವರೆಲ್ಲರಿಗೂ ಶೇರ್ ಮಾಡಿ. ಇದು ತುಂಬಾನೇ ಇಂಪಾರ್ಟೆಂಟ್. ಅನ್ನಭಾಗ್ಯ ಯೋಜನೆಯ ಗುಡ್ ನ್ಯೂಸ್ ಬೆನ್ನಲ್ಲೇ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಎಚ್ಚರಿಕೆ ಆದ್ರೆ ಕೊಟ್ಟಿರುವಂತದ್ದು. ಅದೇನು ಅನ್ನುವ ಒಂದು ಇನ್ಫಾರ್ಮೇಶನ್ ಆದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವು ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ. ರಾಜ್ಯದಲ್ಲಿ ಮತ್ತೆ ರೇಷನ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡುವುದಾಗಿಯೂ ರೇಷನ್ ಕಾರ್ಡ್ ಇರುವವರು ಇದಕ್ಕೆ ಸಹಕಾರ ನೀಡಬೇಕು ಎಂದು ಸಚಿವ KH ಮುನಿಯಪ್ಪ ಅವರಾದ್ರೆ ಹೇಳಿದ್ದಾರೆ. ರಾಜ್ಯದಲ್ಲಿ ಮತ್ತೆ ರೇಷನ್ ಕಾರ್ಡ್ಗಳು ಪರಿಷ್ಕರಣೆ ಮಾಡೋದಕ್ಕೆ ರೇಷನ್ ಕಾರ್ಡ್ ಇರುವವರು ನೀವು ಸಹಕಾರ ಕೊಡಬೇಕು ಅಂತ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಇದೊಂದೇ ಅಲ್ಲ, ಇನ್ನೂ ಇದೆ. ವಿಡಿಯೋ ನೋಡಿ. ವಿಡಿಯೋ ಈಗ ನೀವು ಎಂಡ್ ಮಾಡಬೇಡಿ, ವಿಡಿಯೋ ನೋಡಿ, ಇನ್ನೂ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಇದೀಗ ಮತ್ತೊಂದು ಗಂಭೀರ ಕ್ರಮವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರವು ತೆಗೆದುಕೊಂಡಿರುವಂತದ್ದು. ಅಲ್ಲಿ ರಾಜ್ಯ ಸರ್ಕಾರವು 5 kg ಅಕ್ಕಿ ಹಾಗೂ ಇನ್ನುಳಿದ 5 kg ಅಕ್ಕಿಗೆ ನಿಮ್ಗೆ ಹಣ ಆದ್ರೆ ಕೊಡ್ತಿದ್ರು. ಈಗ ಫೆಬ್ರವರಿ ತಿಂಗಳಿಂದ ಅದನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಇನ್ನು ಮುಂದೆ ನಿಮ್ಗೆ 10 kg ಅಕ್ಕಿನೇ ಕೊಡ್ತಾರಂತ ಹೇಳಿದ್ದಾರೆ. ಈಗ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಕೆಲವು ರೇಷನ್ ಕಾರ್ಡ್ದಾರರು, ಕೆಲವರು ಯಾರಿದಾರೋ ರೇಷನ್ ಕಾರ್ಡ್ ಇರುವಂತವರು, ಅವರು ಅಕ್ಕಿಯನ್ನು ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿರುವ ವಿಷಯ ಸರ್ಕಾರದ ಗಮನಕ್ಕೆ ಆದ್ರೆ ಬಂದಿರುವಂತದ್ದು. ಇದೀಗ ಸಂಬಂಧಪಟ್ಟವರ ಮೇಲೆ ಕ್ರಮಕ್ಕೆ ನಿರ್ಧರಿಸಲಾಗಿದೆ. ನೋಡಿ, ಇಲ್ಲಿ ಕೆಲವು ರೇಷನ್ ಕಾರ್ಡ್ದಾರರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅಕ್ಕಿಯನ್ನು ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಏನೊಂದು ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ನೋಡಿ. ಕೆಲವು ರೇಷನ್ ಕಾರ್ಡ್ದಾರರು ಅವರಿಗೆ ನೀಡುವ ಆಹಾರ ಧಾನ್ಯಗಳನ್ನು ಕಾಸಿಗೆ ಮಾರಾಟ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುವಂತದ್ದು. ನೀವು ಈಗ ರೇಷನ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ರೇಷನ್ ತಗೊಂಡು ಈ ಒಂದು ಡಿಪೋಗಳಲ್ಲಿ ನೀವೇನ್ ಮಾಡ್ತೀರಾ, ಹೋಗ್ಬಿಟ್ಟು ರೇಷನ್ ತಗೊಳ್ತೀರಾ. ಓಕೆನಾ? ರೇಷನ್ ತಗೊಂಡು ಆ ಅಕ್ಕಿ ನಿಮ್ಗೆ ಬೇಡ ಅನ್ಬಿಟ್ಟು ನೀವು ಅದನ್ನ ಕಾಸ್ಗೋಸ್ಕರ ಬೇರೆಯವ್ರಿಗೆ ಮಾರಾಟ ಮಾಡ್ಬಿಡ್ತಿದ್ದೀರಾ. ಸಾಕಷ್ಟು ಜನ ಈ ರೀತಿ ಮಾಡ್ತಿದ್ದಾರೆ. ರೇಷನ್ ಅಕ್ಕಿ ತಿನ್ನಲ್ಲ, ಆದ್ರೆ ಹೋಗ್ಬಿಟ್ಟು ರೇಷನ್ ಅಂಗಡಿಯಲ್ಲಿ ರೇಷನ್ ತಗೊಂತಾರೆ. ಸರ್ಕಾರದ ಕಡೆಯಿಂದ ಕೊಡುವಂತಹ ಅಕ್ಕಿಯನ್ನು ತೆಗೆದುಕೊಬಿಟ್ಟು ಆ ಒಂದು ಅಕ್ಕಿಯನ್ನ ಬೇರೆಯವ್ರಿಗೆ ಕಾಸ್ಗೆ ಮಾರಾಟ ಮಾಡ್ಕೊಬಿಡ್ತಾರೆ. ಇಂಥವ್ರಿಗೆ ಸರ್ಕಾರದವರು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ. ಯಾಕೆ ಏನು ಅನ್ನುವಂಥದ್ದನ್ನ ಹೇಳ್ತೀನಿ ನೋಡಿ. ಈ ವಿಷಯವನ್ನು ರಾಜ್ಯ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಅನಧಿಕೃತವಾಗಿ ಕಾಳಸಂತೆಯಲ್ಲಿ ಆಹಾರ ಧಾನ್ಯ ಸಂಗ್ರಹಿಸುವುದು ಹಾಗೂ ಮಾರಾಟ ಮಾಡುವವರ ಮೇಲೆ ಕ್ರಮಕ್ಕೆ ನಿರ್ಧರಿಸಲಾಗಿದ್ದು, ಈ ರೀತಿ ನಿಯಮ ಉಲ್ಲಂಘನೆ ಮಾಡಿದರೆ ರೇಷನ್ ಕಾರ್ಡ್ಗಳನ್ನೇ ರದ್ದು ಮಾಡಲಾಗುತ್ತದೆ. ಅಲ್ಲದೆ ಈ ರೀತಿ ಮಾಡುವವರ ಮೇಲೆ ಅಗತ್ಯ ವಸ್ತುಗಳ ಕಾಯ್ದೆಯ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ರೇಷನ್ ಕಾರ್ಡ್ನಿಂದ ಸಿಗುವ ಅಕ್ಕಿಯನ್ನು ಕೆಲವರು ದುಡ್ಡಿಗೆ ಮಾರಾಟ ಮಾಡುತ್ತಿರುವುದನ್ನು ಸರ್ಕಾರ ಇಲ್ಲಿ ಗಮನಿಸಿರುವಂಥದ್ದು. ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ. ರೇಷನ್ ಕಾರ್ಡ್ ಪರಿಷ್ಕರಣೆ, ಇನ್ನು ಸರ್ಕಾರವು BPL ಕಾರ್ಡ್ಗಳನ್ನು ಪರಿಷ್ಕರಣೆಗೆ ಒಳಪಡಿಸುವುದಾಗಿ ಹೇಳಿದೆ. ಮತ್ತೆ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳ ಪರಿಷ್ಕರಣೆಯನ್ನು ಕೇಂದ್ರ ಸರ್ಕಾರದ ಮಾನದಂಡಗಳ ಆಧಾರದ ಮೇಲೆಯೇ ಮಾಡಲಾಗುವುದು. ಹೀಗಾಗಿ ರಾಜ್ಯದಲ್ಲಿ
ರೇಷನ್ ಕಾರ್ಡ್ ಹೊಂದಿರುವವರು ಇದಕ್ಕೆ ಸಹಕಾರ ನೀಡಬೇಕು ಎಂದು ಆಹಾರ ಸಚಿವ KH ಮುನಿಯಪ್ಪ ಅವರಾದ್ರೆ ಹೇಳ್ತಿರುವಂಥದ್ದು. ಸರ್ಕಾರವು ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಹದ್ದಿನ ಕಣ್ಣನ್ನಾದ್ರೆ ಇರಿಸಿರುವಂಥದ್ದು. ಯಾವ ಅನರ್ಹರು ಇಲ್ಲವೇ ಅಕ್ರಮವಾಗಿ ರೇಷನ್ ಕಾರ್ಡ್ ಪಡೆದಿದ್ದಾರೋ ಅವರನ್ನು ಗುರುತಿಸಿ ಅವರ ಕಾರ್ಡ್ಗಳನ್ನು ರದ್ದು ಮಾಡುವುದಕ್ಕೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ರಾಜ್ಯದಲ್ಲಿ 20 ಲಕ್ಷ ಅನರ್ಹ BPL ಕಾರ್ಡ್ಗಳಿವೆ ಎಂದು ಗುರುತಿಸಲಾಗಿದೆ. ಈಗ ನಮ್ಮ ರಾಜ್ಯದಲ್ಲಿ ಒಟ್ಟು ಬಂದ್ಬಿಟ್ಟು 1.10 ಕೋಟಿ BPL ಕಾರ್ಡ್ಗಳಿದೆ. ಓಕೆನಾ, 1,10,00,000 BPL ಕಾರ್ಡ್ಗಳಲ್ಲಿ 20 ಲಕ್ಷ BPL ಕಾರ್ಡ್ಗಳು ಅನರ್ಹ BPL ಕಾರ್ಡ್ಗಳು. ಅವರು ಅನರ್ಹರು ಆದರೂ ರೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ. ಅಂತ ಒಂದು ರೇಷನ್ ಕಾರ್ಡ್ಗಳನ್ನು ನಾವೇ ರದ್ದು ಮಾಡ್ತೀವಿ. ನಾವೇ ರದ್ದು ಮಾಡೋದಕ್ಕಿಂತ ಮುಂಚೆ ನೀವೇ ಬಂದ್ಬಿಟ್ಟು ನೀವು ಅನರ್ಹರು ಅಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ಕೋಬಿಡಿ. ಅದು ತುಂಬಾನೇ ಒಳ್ಳೆಯದು ನಿಮಗೆ ಅಂತ ಸರ್ಕಾರದವ್ರು ಹೇಳ್ತಿರುವಂಥದ್ದು. ನೀವು ರೇಷನ್ ಕಾರ್ಡ್ ಇಟ್ಕೊಳ್ಳೋಕ್ಕೆ ಅನರ್ಹರಾದರೆ ನೀವು ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ಬಂದು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ, ನಿಮಗೆ ಒಳ್ಳೆಯದು, ನೀವು ಈಗಲೇ ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಿರುವಂಥದ್ದು. ಸ್ನೇಹಿತರೆ ನೋಡಿ, ಇದೀಗ 1.10 ಕೋಟಿ BPL ಕಾರ್ಡ್ಗಳನ್ನು ಕರ್ನಾಟಕದಲ್ಲಿ ವಿತರಿಸಲಾಗುತ್ತಿದೆ. ಈ ರೀತಿಯ ಕಾರ್ಡ್ಗಳಲ್ಲಿ ಅಂದಾಜು 20 ಲಕ್ಷ ಅನರ್ಹ BPL ಕಾರ್ಡ್ಗಳಿವೆ ಎಂದು ಸರ್ಕಾರ ಹೇಳಿರುವಂಥದ್ದು. ಮತ್ತೆ ಅದ್ರ ಜೊತೆಗೆ ಯಾರು KYC ಮಾಡಿಸಿಲ್ವೋ ಅಂತವರು ಮಾರ್ಚ್ 31ನೇ ತಾರೀಕು ಒಳಗಡೆ KYC ಮಾಡಿಸ್ಬೇಕು ಅಂತ ಸರ್ಕಾರದವ್ರು ಹೇಳ್ತಿರುವಂಥದ್ದು. ತುಂಬ ಸರಿ ವಾರ್ನಿಂಗ್ ಕೊಟ್ಟಿದ್ದಾರೆ. KYC ಅಂದರೆ ಏನೂ ಇಲ್ಲ, ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸುವಂಥದ್ದು. ಇಲ್ಲಿ ಕೆಲವರು ಏನು ಮಾಡಿದ್ದಾರೆ ಅಂದರೆ ಅವ್ರ ಕುಟುಂಬದಲ್ಲಿ 4 ಜನ ಇದ್ದರೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೋ ಅವರ ಒಂದು ರೇಷನ್ ಕಾರ್ಡ್ಗೆ ಅವರ ಒಂದು ಆಧಾರ್ ಕಾರ್ಡ್ ಮಾತ್ರ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಲಿಂಕ್ ಮಾಡಿಸಿದ್ದಾರೆ. ಆ ರೀತಿ ಮಾಡಿಸ್ಬಾರ್ದು. ಮನೇಲಿ 4 ಜನ ಇದ್ದರೆ ಆ ಒಂದು 4 ಜನರ ಆಧಾರ್ ಕಾರ್ಡ್ ಕೂಡ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. KYCಗೆ ಇದೇ ಮಾರ್ಚ್ 31ನೇ ತಾರೀಕು ಕೊನೆಯ ದಿನಾಂಕ ಇರುವಂಥದ್ದು. ಬೇಗ ಹೋಗಿ ಮಾರ್ಚ್ 31ನೇ ತಾರೀಕು ಒಳಗಡೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಒಂದು ಕಾರ್ಡ್ಗಳು ರದ್ದಾಗುತ್ತೆ.